ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈರ್ ಗಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ. ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಭಗವದ್ಗೀತೆಯ 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ. ಇದರ ಸಾರಾಂಶವನ್ನು ನೋಡೋಣ. ಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ಜ್ಞಾನದ ಮಹತ್ವವನ್ನು ತಿಳಿಸಿ ಹಾಗೂ ಅಜ್ಞಾನವನ್ನು ಪಡೆದ ಜ್ಞಾನಿಯೇ ಶ್ರೇಷ್ಠ ಅಂತ ಹೊಗಳ್ತಾನೆ. ಅದೇ ಸಮಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸು ಅಂತ ಅರ್ಜುನನಿಗೆ ಸಲಹೆಯನ್ನು ಕೊಡ್ತಾನೆ. ಶ್ರೀಕೃಷ್ಣನ ಈ ವಿವಿಧ ಹೇಳಿಕೆಗಳು ಅರ್ಜುನನಿಗೆ ಸಹಜವಾಗಿ ಗೊಂದಲ ಉಂಟು ಮಾಡುತ್ತೆ. ಹಾಗಾಗಿ ಈ ಅಧ್ಯಾಯ ಅರ್ಜುನನ ಪ್ರಶ್ನೆಯೊಂದಿಗೆ ಪ್ರಾರಂಭ ಆಗುತ್ತೆ. ಓ ಕೃಷ್ಣ, ನೀನು ಕರ್ಮಗಳ ಸನ್ಯಾಸವನ್ನು ಅಂದರೆ ಜ್ಞಾನಯೋಗವನ್ನು ಮತ್ತೆ ಪುನಃ ಕರ್ಮಯೋಗವನ್ನು ಪ್ರಶಂಸಿಸುತ್ತಿರುವೆ. ಹೀಗಿರುವಾಗ ಇವೆರಡರಲ್ಲಿ ನನಗೆ ನಿಶ್ಚಿತವಾಗಿ ಶ್ರೇಯಸ್ಕರವಾದ ಒಂದು ಸಾಧನೆ ಹೇಳು ಅಂತ ಅರ್ಜುನ ಕೇಳ್ತಾನೆ. ಅಂದರೆ ಕರ್ಮ ಸನ್ಯಾಸ ಯೋಗವೋ ಅಥವಾ ಕರ್ಮಯೋಗವೋ, ಎರಡರಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಅದನ್ನು ನಿಶ್ಚಿತವಾಗಿ ಹೇಳು ಅಂತ ಪ್ರಶ್ನೆ ಕೇಳ್ತಾನೆ. ಭಗವಂತ ತಿಳಿಸ್ತಾನೆ, ಎರಡೂ ಮಾರ್ಗಗಳು ಪರಮ ಕಲ್ಯಾಣಕಾರಿ. ಆದರೆ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಸಾಧಿಸಲು ಸುಲಭವಾದ್ದರಿಂದ ಶ್ರೇಷ್ಠವಾಗಿದೆ ಅಂತ ತಿಳಿಸ್ತಾನೆ. ಜ್ಞಾನ ಯೋಗ ಮತ್ತು ಕರ್ಮಯೋಗ ಎರಡೂ ಆಳವಾಗಿ ಅಭ್ಯಾಸ ಮಾಡಿದ್ರೆ ಆತ್ಮ ಸಾಕ್ಷಾತ್ಕಾರದ ಕಡೆನೇ ಎರಡೂ ಕರ್ಕೊಂಡು ಹೋಗುತ್ತೆ. ಮಾರ್ಗ ಯಾವುದೇ ಆಗಿರಲಿ, ಆತ್ಮಜ್ಞಾನಕ್ಕೆ ಮುಖ್ಯವಾಗಿ ಬೇಕಾಗಿರೋದು ರಾಗ ದ್ವೇಷ ಮುಂತಾದ ದ್ವಂದ್ವಗಳಿಂದ ಮುಕ್ತಿ. ಅದನ್ನು ಯಾರು ಸಾಧಿಸ್ತಾನೋ ಅಂತಹ ಪುರುಷ ಸುಖವಾಗಿ ಸಂಸಾರ ಬಂಧನದಿಂದ ಪಾರಾಗ್ತಾನೆ ಅಂತ ಪರಮಾತ್ಮ ಇಲ್ಲಿ ತಿಳಿಸ್ತಾನೆ. ಶ್ರೀಕೃಷ್ಣ ಜನಸಾಮಾನ್ಯರಿಗೆ ಕರ್ಮಯೋಗ ಸೂಕ್ತ ಮಾರ್ಗವೆಂದು ಸೂಚನೆ ಮಾಡ್ತಾನೆ. ಯಾಕೆ ಅಂದರೆ ಭಗವಂತನೇ ತಿಳಿಸುವಂತೆ ಅಪಕ್ವವಾದ ಮನಸ್ಸುಗಳಿಗೆ ಕರ್ಮ ಸನ್ಯಾಸ ಅಂದರೆ ಜ್ಞಾನಯೋಗ, ಕರ್ಮ ಸನ್ಯಾಸ ಅಂದರೆ ಜ್ಞಾನಯೋಗ, ಆ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಕಠಿಣ ಆಗುತ್ತೆ. ಆತ್ಮವನ್ನು ಅರಿಯದವನಿಗೆ ಕರ್ಮಯೋಗವೇ ಹೆಚ್ಚಿನದು. ಏಕೆಂದರೆ ಅವನು ಅದರಿಂದ ಚಿತ್ತಶುದ್ಧಿ ಮಾಡಿಕೊಂಡು ಕರ್ಮ ಸನ್ಯಾಸದ ಹಾದಿಯನ್ನೇ ಸೇರ್ತಾನೆ. ಪರಮಾತ್ಮ ಜ್ಞಾನವು ಕರ್ಮಯೋಗವಿಲ್ಲದೆ ಲಭಿಸುವುದು ಕಷ್ಟ. ಆದ್ದರಿಂದ ಕರ್ಮಯೋಗವೇ ಕರ್ಮ ಸನ್ಯಾಸಕ್ಕಿಂತ ಹೆಚ್ಚೆಂದು ಇಲ್ಲಿ ಪರಮಾತ್ಮ ತಿಳಿಸ್ತಾನೆ. ಎಲ್ಲ ಕರ್ಮಗಳನ್ನು ಪರಮಾತ್ಮನಲ್ಲಿ ಅರ್ಪಣೆ ಮಾಡಿ ಕರ್ಮ ಫಲದಲ್ಲಿನ ಆಸಕ್ತಿಯನ್ನು ತ್ಯಾಗ ಮಾಡಿ ಕರ್ಮಗಳನ್ನು ಮಾಡುವ ಕರ್ಮಯೋಗಿಗಳು ನೀರಿನಲ್ಲಿರುವ ಕಮಲದ ಎಲೆಯಂತೆ ಪಾಪಗಳಿಂದ ಲೇಪಿತನಾಗುವುದಿಲ್ಲ ಅಂತ ಕೃಷ್ಣ ತಿಳಿಸ್ತಾನೆ. ಕರ್ಮ ಫಲಗಳಿಗೆ ಪ್ರತಿಕ್ರಿಯಿಸುವುದನ್ನು
ನಿಲ್ಲಿಸ್ತಾನೆ ಯೋಗಿ. ಅವನ ಮನಸ್ಸು ಸದಾ ಭಗವತ್ ಸ್ವರೂಪವಾದ ಪರಮ ಶಾಂತಿಯನ್ನು ಪಡೆಯುತ್ತೆ. ಕ್ರಮೇಣವಾಗಿ ಆ ಯೋಗಿಯು ಪ್ರಗತಿ ಸಾಧಿಸ್ತಾನೆ, ಆತ್ಮ ಸಂಯಮವನ್ನು ಹಾಗೂ ಅಂತಿಮವಾಗಿ ತನ್ನ ನಿಜ ಸ್ವರೂಪವನ್ನು ಅರಿತಾನೆ. ತನ್ನ ನಿಜ ಸ್ವರೂಪವಾದ ಸಚ್ಚಿದಾನಂದ ಆತ್ಮವೇ ಎಲ್ಲವೂ ಎಂದು ತಿಳ್ಕೊತಾನೆ. ಇದೇ ಜ್ಞಾನ ಕರ್ಮ ಸನ್ಯಾಸ. ಹಾಗಾಗಿ ಕರ್ಮಯೋಗದಿಂದ ಚಿತ್ತಶುದ್ಧಿಯನ್ನು ಪಡೆದ ಸಾಧಕ ಮುಂದೆ ಕರ್ಮ ಸನ್ಯಾಸ ಅಂದರೆ ಜ್ಞಾನಯೋಗದ ಮೂಲಕ ಪರಮಾತ್ಮ ಜ್ಞಾನವನ್ನು ಪಡೆದು ಮುಕ್ತನಾಗಬಹುದು. ಮೊದಲು ಕರ್ಮಯೋಗದಿಂದ ಚಿತ್ತಶುದ್ಧಿ, ನಂತರ ಕರ್ಮ ಸನ್ಯಾಸ ಅಥವಾ ಜ್ಞಾನಯೋಗದಿಂದ ಮುಕ್ತಿಯನ್ನು ಪಡೆಯಬಹುದು. ಆದ್ದರಿಂದ ಪರಮಾತ್ಮ ಎರಡು ಮಾರ್ಗಗಳು, ಕರ್ಮಯೋಗ ಮತ್ತು ಕರ್ಮ ಸನ್ಯಾಸ, ಎರಡು ಪರಮ ಕಲ್ಯಾಣಕಾರಿ ಅಂತ ತಿಳಿಸ್ತಾನೆ. ಈ ರೀತಿ ಸಾಧನೆಯಿಂದ ಜ್ಞಾನವನ್ನು ಪಡೆದ ಆತ್ಮಜ್ಞಾನಿಯ ಲಕ್ಷಣಗಳನ್ನು ಶ್ರೀಕೃಷ್ಣ ವಿವರಿಸ್ತಾನೆ. ಜ್ಞಾನಿಯಾದವನು ತಾನು ಶುದ್ಧ ಚೈತನ್ಯ ಅಥವಾ ಆತ್ಮಸ್ವರೂಪಿ ಎಂದು ಚೆನ್ನಾಗಿ ತಿಳಿದಿರ್ತಾನೆ. ಆತ್ಮನ ಸಮಕ್ಷಮದಲ್ಲಿ ದೇಹ, ಮನಸ್ಸು, ಬುದ್ಧಿಗಳು ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯಗಳನ್ನು ಮಾಡುತ್ತೆ ಮತ್ತು ಫಲಗಳನ್ನು ಅನುಭವಿಸುತ್ತೆ. ಆತ್ಮನು ಯಾವ ಕ್ರಿಯೆಯನ್ನೂ ಮಾಡುವುದಿಲ್ಲ ಮತ್ತು ಮಾಡಿಸುವುದೂ ಇಲ್ಲ. ಆದ್ದರಿಂದ ಆತ್ಮನು ಪುಣ್ಯ ಅಥವಾ ಪಾಪ ಕರ್ಮಗಳಿಂದ ಬದ್ಧನಾಗುವುದಿಲ್ಲ. ಹೀಗೆ ಸಚ್ಚಿದಾನಂದ, ನಿರ್ವಿಕಾರ, ನಿರ್ದೋಷನಾದ ಪರಬ್ರಹ್ಮನಲ್ಲಿಯೇ ಯಾರಿಗೆ ನಿತ್ಯ ಐಕ್ಯ ಉಂಟಾಗುತ್ತದೆಯೋ ಅಂತಹ ಪುರುಷರು ಜ್ಞಾನದಿಂದ ಪಾಪರಹಿತರಾಗಿ ಪರಮಗತಿಯನ್ನು ಪಡೆಯುತ್ತಾರೆ ಅಂತ ಕೃಷ್ಣ ತಿಳಿಸ್ತಾನೆ. ಈ ರೀತಿ ಜ್ಞಾನದಿಂದ ಕಲ್ಮಶವನ್ನೆಲ್ಲ ತೊಳೆದುಕೊಂಡ ಪಂಡಿತರನ್ನು ಪರಮಾತ್ಮ ಸಮದರ್ಶಿಗಳು ಅಂತ ಹೇಳ್ತಾನೆ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ ಅಂತ ಹೇಳ್ತಾನೆ. ಅಂದರೆ ಪಂಡಿತನಾದವನು ವಿದ್ಯಾ ವಿನಯಗಳಿರ್ತಕ್ಕಂತಹ ಬ್ರಾಹ್ಮಣನಲ್ಲಿ, ಗೋವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ, ಚಂಡಾನನಲ್ಲಿ ಎಲ್ಲದರಲ್ಲೂ ಆತ್ಮಸ್ವರೂಪವನ್ನೇ ನೋಡುತ್ತಾ ಸಮದರ್ಶಿಯಾಗಿರ್ತಾನೆ. ಆತ್ಮ ಅಥವಾ ಪರಬ್ರಹ್ಮವು ನಿರ್ದೋಷವಾಗಿ ಒಂದೇ ಸಮಾನವಾಗಿರುವುದಾಗಿದೆ. ಆದ್ದರಿಂದ ಯಾರ ಮನಸ್ಸು ಸಮವಾದ ಬ್ರಹ್ಮದಲ್ಲಿ ನಿಂತಿರುವುದೋ ಅಂತಹವನು ಪ್ರಾರಬ್ಧಕ್ಕೆ ಅನುಗುಣವಾಗಿ ಪ್ರಿಯ ವಸ್ತು ದೊರಕಿದಾಗ ಹರ್ಷಿತನಾಗದೆ, ಅಪ್ರಿಯ ವಸ್ತು ಪ್ರಾಪ್ತವಾದಾಗ ಉದ್ವಿಗ್ನನಾಗದೆ, ಸ್ಥಿರ ಬುದ್ಧಿಯುಳ್ಳ ಸಂಶಯರಹಿತವಾದ ಆತ್ಮಜ್ಞಾನವಿರುವ ಪುರುಷನು ಪರಮಾತ್ಮದಲ್ಲಿ ಆನಂದವಾಗಿ ಸದಾ ಸ್ಥಿತನಾಗಿರ್ತಾನೆ ಅಂತ ಪರಮಾತ್ಮ ತಿಳಿಸ್ತಾನೆ. ಯಾರ ಎಲ್ಲ ಪಾಪಗಳು ನಾಶವಾಗಿವೆಯೋ, ಯಾರು ಎಲ್ಲ ಪ್ರಾಣಿಗಳ ಹಿತದಲ್ಲಿ ನಿರತರಾಗಿರ್ತಾರೋ ಮತ್ತು ಯಾರ ಮನಸ್ಸು ನಿಶ್ಚಲವಾಗಿ ಪರಮಾತ್ಮನಲ್ಲಿ ನೆಲೆಸಿದೆಯೋ ಅಂತಹ ಮಹಾತ್ಮನು ಬ್ರಹ್ಮವನ್ನು ಹೊಂದುತ್ತಾನೆ. ಜ್ಞಾನಿಗಳ ವ್ಯವಹಾರ ಈ ರೀತಿಯಾಗಿರುತ್ತೆ ಅಂತ ಪರಮಾತ್ಮ ಇಲ್ಲಿ ವರ್ಣನೆ ಮಾಡಿರೋದು ಜ್ಞಾನದಿಂದ ಮೋಕ್ಷ ಪಡ್ಕೋಬೇಕು ಅಂತ ಇರ್ತಕ್ಕಂತಹ ಸಾಧಕರಿಗೆ ಈ ಬಗೆಯ ವ್ಯವಹಾರವನ್ನು ನಾವು ಇಟ್ಕೋಬೇಕು ಅಂತ ಸೂಚನೆ ಸಹ ಆಗತ್ತೆ. ಅರ್ಜುನನಿಗೆ ಉಂಟಾದ ಸಂಶಯವನ್ನು ಪರಿಹರಿಸಿ ಮುಂದೆ ಶ್ರೀಕೃಷ್ಣ ಸಂಕ್ಷಿಪ್ತವಾಗಿ ಧ್ಯಾನದ ವಿಧಿಯನ್ನು ಉಲ್ಲೇಖಿಸ್ತಾನೆ. ಮುಕ್ತಿ ಸಾಧನವಾದ ಜ್ಞಾನಕ್ಕೆ ಕರ್ಮಯೋಗವು ಹೊರಗಿನ ಸಾಧನ, ಧ್ಯಾನ ಯೋಗವು ಅಂತರಂಗ ಸಾಧನ. ಧ್ಯಾನದ ವಿಷಯ ಮುಂದಿನ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡಲಾಗಿದೆ. ಯಾವ ಭಕ್ತ ಪರಮಾತ್ಮ ಎಲ್ಲ ಲೋಕಗಳ ಒಡೆಯ, ಮಾಡುವ ಎಲ್ಲ ಯಜ್ಞಗಳನ್ನು ಸ್ವೀಕರಿಸುವವನು ಮತ್ತು ಎಲ್ಲರ ಹಿತಚಿಂತಕ, ಸ್ನೇಹಿತ ಎಂದು ತಿಳಿತಾನೆ, ಅವನು ಪರಮ ಶಾಂತಿಯನ್ನು ಪಡಿತಾನೆ. ಈ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ಧ್ಯಾನಯೋಗದ ಗುರಿ. ಈ ಅಧ್ಯಾಯದ ಮುಖ್ಯ ವಿಷಯ ಕರ್ಮ ಸನ್ಯಾಸ ಮತ್ತು ಕರ್ಮಗಳನ್ನು
ಫಲದ ಅಪೇಕ್ಷೆ ಇಲ್ಲದೆ ಮಾಡುವುದು. ಆದ್ದರಿಂದ ಈ ಅಧ್ಯಾಯವನ್ನು ಕರ್ಮ ಸನ್ಯಾಸ ಯೋಗ ಎಂದು ಕರೆಯಲಾಗಿದೆ. ಹರೇ ಕೃಷ್ಣ.